ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಈ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಪ್ರೋಮೋದ ಟೈಟಲ್ ಬಂದು ಪ್ರತಾಪ್ಗಾಗಿ ಕಾರ್ತಿಕ್ ವಿರುದ್ಧ ತಿರುಗು ಬಿದ್ದ ಸಂಗೀತ ಅಂತ. ಸೊ ನಿಮ್ಗೆ ಗೊತ್ತಿರೋ ನಿನ್ನೆ ಒಂದು ಎಪಿಸೋಡಲ್ಲಿ ಕೊನೆಯಲ್ಲಿ ಸುದೀಪ್ ಸರ್ ಒಂದು ಮಾತನ್ನ ಹೇಳ್ತಾರೆ. ಅದೇನು ಅಂತಂದರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಕೆಲವೊಂದು ವಸ್ತುಗಳ ಒಂದು ಚಿತ್ರ ಬರುತ್ತೆ. ಸೊ ಆ ಚಿತ್ರದಲ್ಲಿರುವಂಥದ್ದು ಯಾರಿಗೆ ಸೂಟ್ ಆಗುತ್ತೆ ಅನ್ನೋದು ಕೂಡ ಅದನ್ನು ನೀವು ಡಿಸೈಡ್ ಮಾಡಿ ನಾಳೆ ಬಂದಾಗ ನಾಳೆ ಎಪಿಸೋಡಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಆ ಒಂದು ಕೆಲವೊಂದು ಚಿತ್ರಗಳಿರುವಂಥ ಕೆಲವೊಂದು ವಸ್ತುಗಳೇನಿದೆ, ಸೊ ಆ ಒಂದು ವಸ್ತುಗಳು ಯಾರಿಗೆ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತದೆ. ಅದರಲ್ಲಿ ಮುಖ್ಯವಾಗಿ ಛತ್ರಿ ಇದೆ, ಗರಗಸ ಇದೆ, ಮತ್ತು ಅಂಟು ಅಂದರೆ ಗಮ್ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದರಲ್ಲಿ ಛತ್ರಿ ಬಂದು ತುಕಾಲಿ ಅಂತ ಸಂಗೀತ ಅವ್ರು ಹೇಳಿದ್ರು. ಸೊ ಗರಗಸ ಇದೆ, ಆಮೇಲೆ ಗಮ್ ಅದು ಕೂಡ ಇದೆ. ಅಂಟು ಅಂದರೆ ಅಂಟು ಬಂದ್ಬಿಟ್ಟು ಕಾರ್ತಿಕ್ ಅಂತ ಪ್ರತಾಪ್ ಅವ್ರು ಹೇಳ್ತಿದ್ದಾರೆ. ಸೊ ಇಲ್ಲೇ ಸ್ವಲ್ಪ ಎಲ್ಲೋ ಜೋರಾದ ಒಂದು ಡಿಸ್ಕಷನ್ ಅಥವಾ ಜಗಳನೇ ಸ್ಟಾರ್ಟ್ ಆಯಿತು. ಸೊ ಅದು ಅನವಶ್ಯಕವಾಗಿ ಶುರುವಾಯಿತು. ಜೊತೆಗೆ ಅಲ್ಲಿ ಕಾರ್ತಿಕ್ ಅವರಿಗೆ ಒಂದು ಅಂಟು ಅಂತ ಹೇಳಿದ್ದು ಅದೇ ಮೊದಲು ಪ್ರತಾಪ್ ಅವರು ಹೇಳಿದ್ದಾರೆ. ಸೊ ಅದರಲ್ಲೂ ಅವ್ರು ಕೊಟ್ಟಿರುವಂಥ ರೀಸನ್ ಏನು ಅಂತಂದರೆ, ಸಂಗೀತ ಅವ್ರ ಹತ್ರ ಮತ್ತು ನಮ್ರತ ಅವ್ರ ಜೊತೆಗೆ ಅಲ್ಲಿ ಬೇಡ ಅಂದರೆ ಇವರೇ ಹೋಗ್ತಾರೆ, ಅಂದರೆ ಅಂಟಾಕೋ ರೀತಿಯಲ್ಲಿ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ಸೊ ಅವಾಗ ಕಾರ್ತಿಕ್ ಅವ್ರಿಗೆ ಇಲ್ಲದಿರೋದೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು ಅಂತ ಕಾರ್ತಿಕ್ ಅವರು ರೈಸ್ ಆಗ್ತಾರೆ. ಸೊ ಅಲ್ಲೇ ನಿಂತ್ಕೊಂಡು ಕರೆಕ್ಟಾಗಿ ರೀಸನ್ ಕೊಡುವಂಥ ವಾಯ್ಸ್ ರೈಸ್ ಮಾಡಿ ಕಾರ್ತಿಕ್ ಅವರು ಪ್ರತಾಪ ಹೇಳ್ತಾರೆ. ಸೊ ಅಷ್ಟೊತ್ತಿಗೆ ಅಲ್ಲಿ ಕೂತಂಥ ಸಂಗೀತ ಅವರು ಅವನಿಗೆ ನೀವು ಅಲ್ಲಿ ನಿಂತ್ಕೊ ಅಂತ ಹೇಳ್ಕೊಳ್ಳೋ ಯಾವ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ಮತ್ತೆ ಕಾರ್ತಿಕ್ ಅವ್ರು ಹೇಳೋದು ನೀನು ಅವ್ನು ಚಲನ ಅಂತ. ಸೊ ನನಗನ್ಸಿರೋದೇನು ಅಂತಂದರೆ ಅವರಿಬ್ಬರು ಮಧ್ಯೆ ಏನೋ ನಡೆಯುತ್ತೆ, ಬಟ್ ಸಂಗೀತ ಅವ್ರಿಗೆ ಒಳಗಡೆ ಏನಕ್ಕೆ ಇಂಟರ್ಫಿಯರ್ ಆದರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಪ್ರತಾಪ್ ಏನು ಅಷ್ಟೇನು ಅಮಾಯಕನ, ಚಿಕ್ಕ ಹುಡುಗನ ಅವನು, ಅವನಿಗೆ ಬುದ್ಧಿ ಇಲ್ವಾ ಮಾತಾಡಲಿಕ್ಕೆ? ನೀವೇನಕ್ಕಲ್ಲಿ ಇಂಟರ್ ಆಗ್ತಾ ಇದ್ದೀರಾ? ಸಂಗೀತ ಅವರು ಏನಾದರೂ ಅಗ್ರಿಮೆಂಟ್ ಮಾಡ್ಸ್ಕೊಂಡು ಬಂದಿದ್ದೀರಾ ಪ್ರತಾಪಿಗೆ ಏನೇ ಆದರೂ ಕೂಡ ನಾನು ಬಂದು ನಿಂತ್ಕೊತೀನಿ ಅಂತ? ಸೊ ಇದೇ ರೀತಿಯಲ್ಲಿ ಸೊ ಹೋದ ಸೀಸನ್ ಅಂತ ಅನಿಸುತ್ತೆ ಅಲ್ಲಿ ಇವರು ನಮ್ಮ ಅರುಣ್ ಸಾಗರ್ ಅವರು ಇವನ್ ಪರವಾಗಿ ನಿಂತ್ಕೊಳ್ಳೋಕೆ ಹೋಗ್ತಾರೆ. ಯಾರು? ಫಯಾಜ್ ಆಯರ್ ಅವರು ಡೈಲಾಗ್ ಹೊಡ್ಕೊಂಡು ಸಿನಿಮಾ ಇದು ರಿವ್ಯೂ ಎಲ್ಲ ಮಾಡ್ತಾರಲ್ಲ. ಸೊ ಅವರ ಒಂದು ಸೀಸನಲ್ಲಿದ್ದಾಗ ಅವ್ನಿಗೆ ಏನಾದರೂ ಎದುರುಗಡೆ ಬಂದು ಅಥವಾ ಅವನೇನಾದರೂ ಮಾತಾಡಬೇಕಾದ್ರೆ ಅವ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ಅವಾಗ ಇದೇ ಸುದೀಪ್ ಸರ್ ಒಂದು ಕ್ಲಾಸ್ ತೊಗೊಂತಾರೆ ಅರುಣ್ ಸಾಗರ್ ಅವ್ರಿಗೆ. ನೀವೇನಾದರೂ ಅಗ್ರಿಮೆಂಟ್ ಮಾಡ್ಸ್ಕೊಂಡು ಬಂದಿದ್ದೀರಾ, ಅವ್ನಿಗೆ ಬುದ್ಧಿ ಇಲ್ವಾ? ಸೊ ಈ ರೀತಿಯ ಮಾತುಗಳನ್ನೆಲ್ಲ ಬಂದಾಗ ಇಲ್ಲಿ ಏನಾಗುತ್ತೆ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಹಂಗೆ ಆಗೋದು. ಪ್ರತಾಪಕ್ಕೆ ಬುದ್ಧಿ ಇಲ್ವಾ ಮಾತಾಡಲಿಕ್ಕೆ? ಕಾರ್ತಿಕ್ಗೆ ಫೇಸ್ ಮಾಡ್ಲಿಕ್ಕೆ ಆಗಲ್ವಾ? ಅವನಿಗೆ ವಿನಯ್ ಅಂತವ್ರಿಗೇನೆ ಫೇಸ್ ಮಾಡಿದ್ದಾನೆ ಅಂದಮೇಲೆ ಕಾರ್ತಿಕ್ಗೆ ಫೇಸ್ ಮಾಡೋಕ್ಕಾಗಲ್ವಾ? ಅವನ ಮಧ್ಯೆ ನೀವೇನಕ್ಕೆ ಹೋಗ್ತಿದ್ದೀರಾ? ಚೇಲ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಹೊರಗಡೆಗೆ. ಕಾರ್ತಿಕ್ ಕೂಡ ಅದೇ ಹೇಳಿದ್ದು, ನೀನು ಅವ್ನು ಚೇಲನ ಅಂತ. ಹೊರಗಡೆಯಿಂದ ನೋಡಿದಾಗ ನಾವು ಹಾಗೆ ಅನ್ನೋದು, ಯಾವನಾದ್ರೂ ಆ ಥರ ಮಾತಾಡ್ತಿದ್ರೆ ಒಬ್ಬನ ಪರವಾಗಿ ಅನವಶ್ಯಕವಾಗಿ ಇಲ್ಲದೇ ಇರೋವಂಥ ಒಂದು ರೀಸನ್ ಇಟ್ಕೊಂಡು ಇಲ್ಲದೇ ಇರೋವಂಥ ಒಂದು ಪ್ಲೇಸಲ್ಲಿ ಪದೇ ಅವ್ನ ಪರವಾಗಿ ಬರ್ತೀನಿ, ನಾನು ಅವ್ನ ಪರವಾಗಿ ನಿಂತ್ಕೊತೀನಿ ಅಂತ ಬಂದರೆ ನೀನು ಚೇಲನ ಅಂತ ಬರುತ್ತೆ ಅಲ್ಲಿ. ಈ ಚೇಲ ಕೆಲಸನೇ ಮಾಡ್ತಿರೋದು ನನ್ನ ಪ್ರಕಾರ ಸಂಗೀತ ಅವರು. ಅವ್ನ ಪರವಾಗಿ ಒಂದು ಬಿಟ್ಬಿಡ್ಲಿ, ಅನವಶ್ಯಕವಾಗಿ ಏನಕ್ಕೆ ಇಂಟರ್ಫಿಯರ್ ಆಗ್ತಿದ್ರಾ? ಅವ್ರಿಬ್ಬರು ಏನೋ ಬಗೆಹರಿಸ್ಕೊಂತಾರೆ. ಅವ್ರು ಕೇಳ್ತಿರೋದನ್ನು ಸರಿಯಾದ ಒಂದು ರೀಸನ್ ಕೊಡು ಅಂತ. ತಿರ್ಗಿ ಅದನ್ನೇ ಇನ್ನೊಂದು ಸೈಡ್ ನಾನು ಹೇಳ್ತೀನಿ, ಇದನ್ನೇ ಹೇಳ್ತೀನಿ ಅಂದರೆ ಅದು ಪ್ರತಾಪ್ದು ತಪ್ಪಲ್ಲ. ಬಟ್ ಇಲ್ಲಿ ಅನವಶ್ಯಕವಾಗಿ ಇಂಟರ್ಫಿಯರ್ ಆಗ್ತಿರೋದು ಸಂಗೀತ ಅವರು. ಏನು ಗೊತ್ತಿಲ್ಲ, ಒಂದು ಸೈಡ್ ನೋಡಿದ್ರೆ ಪ್ರತಾಪಕ್ಕೆ ಬೈತಾರೆ ಬಾತ್ರೂಮಲ್ಲಿ ಹೋಗಿ, ತಿರ್ಗಿ ಒಂದು ಸೈಡ್ ಪ್ರತಾಪ್ ಇದಕ್ಕೋಸ್ಕರನೇ ಬರ್ತಾರೆ. ಏನು ನಡೀತಿದೆ ಗೊತ್ತಿಲ್ಲ. ಮತ್ತೆ ತಿರ್ಗಿ ಇಬ್ಬರು ಸೇರ್ಕೊಂಡು ಅದು ಸಿಂಪತಿ ಅಂತ ಮತ್ತೆ ಹೊರಗಡೆ ಆ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಮೊನ್ನೆ ಒಂದು ಕಳಪೆ ಕೊಡೋ ಟೈಮಲ್ಲೂ ಕೂಡ ಅಷ್ಟೊಂದು ಎಮೋಷ್ನಲ್ ಆಗೋಂಥದ್ದು ಅವಶ್ಯಕತೆ ಇರಲಿಲ್ಲ. ಚೆನ್ನಾಗಿ ಆಡ್ತಾ ಇದ್ದೀರಾ, ಸುಮ್ಮನೆ ಚೆನ್ನಾಗಿ ನಿಮ್ಮ ಇಂಡಿವಿಜುವಲಾಗಿ ಆಡ್ಕೊಂಡು ಹೋಗಿ, ಧ್ವನಿ ಎತ್ತೋ ಟೈಮಲ್ಲಿ ಎತ್ತಬೇಕು ಪರವಾಗಿ. ಸೊ ಬಟ್ ಇಲ್ಲಿ ಅನವಶ್ಯಕವಾಗಿ ಅವನಿಗೇನು ಫೇಸ್ ಮಾಡ್ಲಿಕ್ಕೆ ಆಗಲ್ವಾ ಪ್ರತಾಪ್ಗೆ? ಖಂಡಿತವಾಗ್ಲೂ ಆಗುತ್ತೆ. ಕಾರ್ತಿಕ್ ಅವ್ರಿಗೆ ಉತ್ತರ ಕೊಡೋಕ್ಕಾಗುತ್ತೆ. ನೀವು ಅವನ್ನ ಏನಕ್ಕೆ ಪ್ರೊಟೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಕಾರ್ತಿಕ್ಗೆ ಸೊ ಅದೇ ಒಂದು ಮತ್ತೊಂದಲ್ಲಿ ಎಲ್ಲೋ ಶುರುವಾಗಿದ್ದು ಬೇರೆ ಕಡೆಗೆ ಇನ್ನೊಂದು ಕಡೆಗೆ ಸಂಗೀತ ವರ್ಸಸ್ ಕಾರ್ತಿಕ್ ಆಯ್ತದು. ಸೊ ಅದು ಆಗಬೇಕಾಗಿದ್ದು ಪ್ರತಾಪ್ ವರ್ಸಸ್ ಕಾರ್ತಿಕ್ ಆಗಬೇಕಾಗಿತ್ತು. ಅದು ಎಲ್ಲೋ ತಿರ್ಕೊಂಡು ಪ್ರತಾಪ್ ಆ ಕಡೆ ಸೈಲೆಂಟ್ ಆದ, ಇಲ್ಲಿ ಕಾರ್ತಿಕ್ ವರ್ಸಸ್ ಸಂಗೀತ ಶುರುವಾಯಿತು. ಸೊ ಇದು ಮೇ ಬಿ ಇವತ್ತಿನ ಎಪಿಸೋಡಲ್ಲಂತೂ ಆಗಿರಲ್ಲ, ಅಂದರೆ ಸುದೀಪ್ ಸರ್ ಎದುರುಗಡೆಗಂತೂ ಆಗಿರಲ್ಲ. ಸೊ ಅದು ಡಿಸ್ಕಷನ್ ಟೈಮಲ್ಲಿ ಅದು ಹಿಂದಿನ ಒಂದು ಮನೆ ಒಳಗಡೆ ಆಗಿರುತ್ತೆ ಅಂತ ಅನ್ಕೊತೀನಿ. ಮೇ ಬಿ ಇದು ಸುದೀಪ್ ಸರ್ ಮುಂದೆ ಕೂಡ ತುಂಬ ಒಂದು ಡಿಸ್ಕಷನ್ಗೆ ಕಾರಣ ಆಗ್ಬೋದು, ಈ ಒಂದು ಚೇಲ ಆಮೇಲೆ ಪ್ರತಾಪ್ ಕೊಟ್ಟಿರುವಂಥ ರೀಸನ್ಗಳು. ಸೊ ಮತ್ತೆ ಅದನ್ನು ಒಂದು ಡಿಸ್ಕಷನ್ ಮಾಡಿಸ್ಬೋದು ಅಂತ ನಾನು ಅನ್ಕೊತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಇವತ್ತು ಎಷ್ಟೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.